ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು? ಅನಿಲ್ ತೇಲಿರಿ. ಅದು ಈಗ ನಿಮ್ ತೋಟ ನಂದು ಓನ್ ಹೂವಿನ ತೋಟ ಐತ್ರಿ. ಮತ್ತ ಇದು ಯಾವ ವೆರೈಟಿ ರೀ? ಇದು ಅನುಸ್ಕಾರ ಸರ್. ಅನುಷ್ಕಾ ವೆರೈಟಿ. ಇದು ಅನುಸ್ಕಾರಿ 4ನೇ ವರ್ಷ ಬೆಳೆದಿದ್ದು. 4ನೇ ವರ್ಷ ಬೆಳೆ ರೀ. ಅದ್ ಬರೀ ಸ್ವಲ್ಪ ಮಳಿ ವಾತಾವರಣದಿಂದ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಆಗೈತ್ರಿ. ಈ ವರ್ಷ ಚಲೋ ಐತ್ರಿ. ಗಿಡಕ್ಕೊಂದ್ 9 ಕಿಲೋ 3-4 ಕಟ್ರಿ ಬೀಳತಾವ. ಹೌದಲ್ರಿ? 3-4 28 ಕಿಲೋ 30 ಕಿಲೋ ಕೊಂಡ್ರತೈತಿ. ಒಂದ್ ಗಿಡಕ್ಕ 30 ಕಿಲೋ ಕೊಂಡ್ರತೈತಿ. ಏನ್ ರೇಟ್ ಕೊಟ್ರಿ? ಇದು 86 ರೂಪಾಯಿ ಕೆಜಿ ಆಗೈತಿ. 86 ರೂಪಾಯಿ ಕೆಜಿ. ಟೋಟಲ್ 65 ಗುಂಟ ಐತ್ರಿ. 18 ಇದನ್ನ 10-5 ಐತ್ರಿ. 1400 ಪ್ಲಾಂಟೇಸ್ ಅದಾವ್ರಿ. 1400. ಅದ್ರಾಗ ಈಗ 22 ಟನ್ 23 ಟನ್ ಹೋಗೈತ್ರಿ. ಇನ್ನ 6 ಸಾಲ ಉಳ್ದಾವ್ರಿ. ಸಾಧಾರಣ 40 ಟನ್. ಈಗ 35 ಟನ್ ಅನ್ಕ ಮಾರ್ಕೆಟ್ ಆಕೈತ್ರಿ. ಹಿಂದಿನ ಒಂದ್ ಆ ಕಡೆ ಉಳ್ದ ಸಣ್ಣ ಕಾಳ ಮಮ್ಮಿ ಅದು ಅಂತ ಇನ್ನ ಒಂದ್ 5-6 ಟನ್ ಕಾಯಿ ಬರ್ತೈತಿ. ಟೋಟಲ್ ಒಂದ್ 40 ಟನ್ ಕಾಯಿ ಬರ್ತೈತ್ರಿ. 65 ಗುಂಟದ. ಇದು 86 ರೂಪಾಯಿ ಕಿಲೋ ಕೊಟ್ಟಿದ್ವಿ ಸರ್. 86. ಅಂದ್ರ ಟೋಟಲ್ 1400 ಗಿಡ 1.5 ಎಕರೆ. 1.5 ಎಕರೆ. 1.5 ಎಕರೆದಾಗ ಎಷ್ಟ ಅಂದಾಜ್ ಎಷ್ಟು ಆದಾಯ ದುಡ್ಡಿನಾಗ? ಈಗ ನೋಡ್ಲ 86 ಹಿಡಿದ್ರು 34 ಟನ್ನಿಗ್ರಿ 29,50,50,000 ರೂಪಾಯಿ ಆಕೈತಿ. ಹಿಂದಿನ ಮಾಲ್ ಐತಲ್ಲ ಇದೆಲ್ಲ ಮಾಲ್ ಹಿಡ್ಕೊಂಡ್ ಹೇಳ್ತಾನೆ. ಆ ಲೆಕ್ಕಲೆ ಹೊಂಟ್ಕೋತ ಬಂದ್ರಿ. ಈ ಕಡೆ ಮಾತ್ರ ಆ ಕಡೆ ಜಾಸ್ತಿನೇ ಐತ್ರಿ ಸರ್. ಅಲ್ಲ ಈ ಟೈಪ್ ಮಾಲ್ ಬರ್ಲಾಕ ಏನೇನ್ ಯೂಸ್ ಮಾಡಿರಿ ನೀವು? ಈ ಪಾಯಿಂಟ್ ನೋಡ್ರಿ. ಪಾಯಿಂಟ್ ನೋಡ್ರಿ ಹಂಗೈತಿ. ಪಾಯಿಂಟ್ ಇದನ್ನ ಹೊಡೆದಿವ್ರಿ. ಸೈಜರ್ ಜಾಸ್ತಿ ಹೊಡೆದಿವ್ರಿ. ಮತ್ತ ಒಟ್ ಮಮ್ಮಿ ಆಗಬಾರ್ದನಂಗ್ರಿ. ಸಂವರ್ಧನ ಕಟ್ಟಿನ್ರಿ. ಸಂವರ್ಧನ 1.5 ಎಕರೆಗೆ 20 ಚೀಲ ಕಟ್ಟಿನ್ರಿ. 1.5 ಎಕರೆಗೆ 20 ಚೀಲ ಸಂವರ್ಧನ ಕಟ್ಟಿನ್ರಿ. ಸಂವರ್ಧನ ಕಟ್ಟಿನ್ರಿ. ಮತ್ತ ಕೇಸ್ ಹೊನ್ನಾಟಿ ಬಿಟ್ಕೊಂಡಿರಿ 4-4 ಸಲ. ಎಕರೆಕ್ 5 ಕೆಜಿ ಅಂತೆ. ಸೈಜ್ ಸಲುವಾಗಿ ಏನ್ ಮೇಜರ್ ಟಾನಿಕ್ ಗಳು? ಇದನ್ನ ಬ್ರಾಸೋಪಿಟ್ ಕೊಟ್ಟಿನಿ. ಬ್ರಾಸೋಪಿಟ್ ಸೈಜರ್ ಬ್ರಾಸೋಪಿಟ್ ಸೈಜರ್ ಬ್ರಾಸೋಪಿಟ್ ಅಂತ ಮೇನ್ ಐತಿ. ಸಂವರ್ಧನ ಹಾಕಿಂದ ಮಮ್ಮಿ ಆಗಂಗಿಲ್ಲ ಸರ್. ಸಂವರ್ಧನದ ರಿಸಲ್ಟ್ ಅನ್ಕ ಏನೈತಿಲ್ಲ ಒಟ್ಟ ಬೇರ್ ಬಂದ್ ಬೀಳಲ್ರಿ. ನನಗ್ ಬಾಳ ರಿಸಲ್ಟ್ ಬಂದತ್ರಿ. ಸಂವರ್ಧನದಾಗ ಟೋಟಲ್ 30 ಟೈಪ್ಸ್ ಐಟಮ್ ಅದಾವ್ರಿ. ಅಂದ್ರ 16 ಟೈಪ್ಸ್ ಹಿಂಡಿಗಳು ಅದಾವ. ಎಲ್ಲಾ ಹೊಂಗೆ ಹಿಂಡಿ, ರಾಕ್ ಫಾಸ್ಫೇಟ್, ಔಡ್ಲ ಹಿಂಡಿ, ಅರಿಶಿನ ಪೌಡರ್, ಇವೆಲ್ಲಾ ಅದಾವ. ಅದೇ ಬ್ಯಾಕ್ಟೀರಿಯಾ ಅದಾವ. ಮತ್ತು ಬಯೋಡೈನಾಮಿಕ್ ಎನರ್ಜಿ ಅಂತ ಹೇಳಿ ಒಂದು ಆಕಳ ಕೊಂಬ ದಾಗ ಇಟ್ಟು ತಯಾರು ಮಾಡ್ತಿರ್ತಾರ. ಇದು ಆಕಳ ಕೊಂಬದಾಗ ಆಕಳ ಸಗಣಿನ ತುಂಬಿ 3.5 ತಿಂಗಳು ನೆಲದಲ್ಲಿ ಹೂತಿರ್ತಾರ. ಆ ನಂತರ ತೆಗದ್ಮೇಲೆ ಅಲ್ಲಿ ಅದ್ರಲ್ಲಿ ಏನ್ ತಯಾರಾಗ್ತದಲ್ಲ ಆ ಸೂಕ್ಷ್ಮ ಜೀವಾಣುಗಳು ತಯಾರಾಗ್ಬಿಟ್ಟಿರ್ತಾವ. ಅದು ಒಂದು ಬ್ಯಾಗ್ನಾಗ 1 ಗ್ರಾಮ್ ಇರ್ತದ ಮಾತ್ರ. ಅನ್ನೋನ್ ಬ್ಯಾಕ್ಟೀರಿಯಾ ಇರ್ತಾವ. ಬಹಳಷ್ಟು ಪ್ರಮಾಣದ ಬ್ಯಾಕ್ಟೀರಿಯಾ ಇರ್ತಾವ. ಆ ಬ್ಯಾಕ್ಟೀರಿಯಾ ಏನ್ ಮಾಡ್ತಾವ ಎಲ್ಲ ಭೂಮಿಯನ್ನ ಸಮೃದ್ಧಿಗೊಳಿಸ್ತಾವ. ಅದರಿಂದ ಸಂವರ್ಧನ ರಿಸಲ್ಟ್ ಕೊಡ್ತೈತ್ರಿ ನಿಮ್ಗೆ ಎಲ್ಲಾ. ಇದು ಸಂವರ್ಧನ ಇದನ್ನ ಮಾಡ್ಬೇಕಂದ್ರೆ ಏನ್ ಇದನ್ನ ಇಲ್ರಿ. ಒಟ್ಟು ಮಮ್ಮಿ ಅನಕ ಏನ್ ಹಾಕೊಡಲ್ರಿ. ಕಾಳ ಗಟ್ಟಿ ಬಾಳ್ರಿ. ಸಂವರ್ಧನ ಜಾಸ್ತಿ ನಮ್ಮ ಪ್ಲಾಟ್ಗಳಿಗೆಲ್ಲ ಸಂವರ್ಧನ ಜಾಸ್ತಿ ಹೋಗ್ಸಕನ್ರಿ. ಮತ್ತ ಇದೇ ತರ ನೀವು ಎಲ್ಲಾ ರೈತರಿಗೆ ಹೇಳ್ತೀರಿ, ಎಲ್ಲಾ ಕನ್ಸಲ್ಟಿಂಗ್ ಮಾಡ್ತೀರಾ? ಕನ್ಸಲ್ಟಿಂಗ್ ಮಾಡ್ತೀವಿ. ಎಲ್ಲಾ ತೋಟ ಹಿಂಗೆ ಅದಾವ ನಮ್ಮ ನೋಡಿದೀವಿ. ನಾನು ಯಾವ ಪ್ಲಾಟ್ಗಳು ನೋಡ್ರಿ ಈ ವರ್ಷ ಎಲ್ಲ ಎಕರೆಗೆ ಏನೈತಿಲ್ಲ 30 ಟನ್ ತನ ಕಾಯಿ ಹೊಂಟದ. ಎಕರೆಗೆ 30 ಟನ್ ಹೊಂಟವ್ರಿ. ಮಿನಿಮಮ್ 80 ರೂಪಾಯಿ ಹಿಡಿದ್ರೆ ದುಡ್ಡ ಬಾಳ ಚೆನ್ನಾಗತ್ತೆ. ಈ ಸಲ ರೇಟ್ ಜಾಸ್ತಿ ಐತಿ. 25 ಲಕ್ಷ ದುಡ್ಡು 1 ಎಕರೆ. ಇದು 1.5 ಎಕರೆ ಸ್ವಲ್ಪ ಕಮ್ಮಿ ಐತಿ. 1.5 ಎಕರೆ ಐತಿ ಕಮ್ಮಿ. ಇದು 30 ಲಕ್ಷ ರೂಪಾಯಿ ಆಯ್ತು ಮಾರ್ಕೆಟ್. ಹಿಂದಿನ ಎಲ್ಲ ಇನ್ನು ಮಾಲ್ ಐತಿ. ಹಿಂದ್ ಉಳಿದ ಸಣ್ಣ ಮಾಲ ಹಂತ 5 ಟನ್ ಕಾಯಿ ಬರ್ತೈತಿ. ಎಲ್ಲಾ ಕೂಡ 40 ಟನ್ ಕಾಯಿ ಬರ್ತೈತಿ ನೋಡ್ರಿ. 1400 ಬಡ್ಡೆ ವೇಟ್ ಬಾಳ ಐತಿ. ಅನುಷ್ಕಾರ ಸ್ವಲ್ಪ ವಜನ ಬರ್ತೈತಿ. ಇದು ಕಮ್ಮಿ 1.5 ಕಿಲೋ 2 ಕಿಲೋ ವಜನ 1.5 ಕಿಲೋ ಕೊಡ್ತೈತಿ. ನೀವು ಇವರು ಅಶೋಕ್ ಶಿರುಪಿ ಅಂತ ಇವರು ಅಕ್ಷತಾ ಕಕ್ಮರಿ ಅವ್ರದ್ದು ದ್ರಾಕ್ಷಿ ಐತಿ. ಅವ್ರು ಸ್ವಲ್ಪ ಅನುಭವ ಇಲ್ಲಿ ಹೇಳ್ತಾರ ನೋಡ್ರಿ. ಅವರು ಇಲ್ಲಿ ನೋಡಕ್ ಬಂದಿದಾರ. ಅವ್ರದ್ದು ದ್ರಾಕ್ಷಿ ಐತಿ. 20 ಎಕರೆ ದ್ರಾಕ್ಷಿ ಐತಿ ಅವ್ರದ್ದು. ಸರ್ ಇದ್ರ ಬಗ್ಗೆ ಏನ್ ಅನಿಸ್ತದ್ರಿ? ನಮಗೂ ಗ್ರೇಟ್ ಅನಿಸ್ತದ್ರಿ. ಅಲ್ಲ ನೀವು ಎಲ್ಲಾ ಬಳಸಿರಿ ಪ್ರಾಡಕ್ಟ್ ಯೂಸ್ ಮಾಡ್ಯಾರಲ್ಲ ರೀ. ಅವೆಲ್ಲ ನಮಗೂ ಯೂಸ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದದ್ದೊಂದು ಅನುಭವ. ಅಲ್ಲ ನೀವು ನೀವು ಒಣ ದ್ರಾಕ್ಷಿ ಜಾಸ್ತಿ ಮಾಡ್ತೀವ್ರಿ. ಆದ್ರೆ ನಮ್ಮಲ್ಲಿ ಮಮ್ಮಿ ಅದು ಇರ್ತೈತಿ ಸಣ್ಣದಿದ್ರು. ಇಲ್ಲಿ ಏನ್ ನೋಡ್ಲ ಎಷ್ಟು ದೊಡ್ಡ ಗೊನಿ ಇದ್ರು ಎಷ್ಟು ವೇಟ್ ಐತಿ ನೋಡ್ರಿ. ಇಷ್ಟಿದ್ರು ಇನ್ನು ಇದ್ರಾಗ ಮಮ್ಮಿ ಇಲ್ಲ. ಅದಕ್ಕೆ ಇವ್ರ ಏನ ಸಂವರ್ಧನ ಹೇಳಿದ್ರಲ್ಲ ಅದನ್ನ ನಾವು ಮಾಡ್ಬೇಕು. ಇವರು ದಳವಾಯಿ ಅಂತ ಅದಾರ. ಇವರು ಕನ್ಸಲ್ಟಿಂಗ್ ಮಾಡ್ತಾರ ದ್ರಾಕ್ಷಿ ಅವರು ಸ್ವಲ್ಪ ಮಾತಾಡೋದ್ರಾಗ ಇದ್ರ ಬಗ್ಗೆ ಮಾತಾಡ್ತಾರ. ಸ್ವಲ್ಪ ಇದ್ರ ಬಗ್ಗೆ ಹೇಳ್ರಿ. ಮಾರ್ಕೆಟಿಂಗ್ ಮಾಲ್ ಇದು ಮಾಡುದ್ರಿ. ಮಾರ್ಕೆಟಿಂಗ್ ಮಾಲಕ ಇದು ಸೈಜರ್ ಅತಿ ಹೆಚ್ಚು ಸೈಜರ್ ಮತ್ತು ಬ್ರಾಸ್ಕೆಟ್ ಯೂಸ್ ಮಾಡ್ಯಾರಿ. ಮಾಡಿದಕ್ಕೆ ಕ್ವಾಲಿಟಿ ಐತ್ರಿ. ಮಾಲ್ ಕ್ವಾಲಿಟಿ ಐತಿ. ಮತ್ತ ಮಾರ್ಕೆಟಿಂಗ್ ನಂಬರ್ 1 ಮಾಲ್ ರೀ ಇದು. ಈ ರೀತಿ ಇರೋದ್ರಿಂದ ಮಾರ್ಕೆಟ್ದಾಗ ಡಿಮಾಂಡ್ ಹೆಚ್ಚೈತಿ ಇಂಥ ಕ್ವಾಲಿಟಿನಾಗ. ಪಾಯಿಂಟ್ ಜಾಸ್ತಿ ಕೇಳ್ತಾರಿ. ಕ್ವಾಲಿಟಿ ಕಾಳ ಗಟ್ಟಿ ಇರ್ಬೇಕು ಮಾಲ್ ಅದನ್ನ ಕೇಳ್ತಾರ ಮಾರ್ಕೆಟ್ದಾಗ ರೀ. ಇಂಥವ್ ನಾವು ಎಷ್ಟು 100 ರೂಪಾಯಿ ಕೆಜಿ ಆದ್ರೂ ಮಾರ್ಕೆಟ್ದಾಗ ಒಯ್ಲಾಕ ಅವ್ರ ಭಯ ಇಲ್ಲ ಅವ್ರಿಗೆ. ಮತ್ತೆ ಹಿಂಗ ತಾಳ್ಕೆ ಬರಕ ಕಿಪಿಂಗ್ ಕ್ವಾಲಿಟಿ ಒಂದು ವಾರ ತನ ಸೈಜರ್ದು ಇನ್ನೊಂದು ವಿಶೇಷ ಐತ್ರಿ. ಕಿಪಿಂಗ್ ಕ್ವಾಲಿಟಿ ಬರ್ತೈತಿ. ಕೊಯ್ಲತ್ತರ ಏನಾದಲ್ಲ
ಉಳುವಿಕೆ ಮಾರ್ಕೆಟ್ದಾಗ ಹಿಂಗ್ ಉದ್ರಂಗಿಲ್ಲ ನೋಡ್ರಿ, ಹಿಂಗ್ ಉದುರ್ತಂದ್ರ ಅದು ಹೋಗ್ತದ. ಅದೊಂದು ಕ್ವಾಲಿಟಿ ಬಾಳ ಇರ್ತದ್ರಿ. ಬೇರೆ ಟಾನಿಕ್ ಹಾಕಿದ್ರ ಅದು ಉಬ್ತಾವ್ರ ಸಾಕಷ್ಟು ಇದಪ್ಪ ಅಂದ್ರೆ ಈ ಕ್ವಾಲಿಟಿ ಬರಂಗಿಲ್ರಿ. ಅದ್ರ ಬಗ್ಗೆ ಇದೈತ್ರಿ. ನೋಡ್ರಿ ಇದೇ ತರ ಜಾಸ್ತಿ ಆರ್ಗಾನಿಕ್ ವಾಗಿ ದ್ರಾಕ್ಷಿ ನೀವು ಬೆಳಿತಾ ಇದ್ರಿ, ಅದೇ ತರ ರೈತರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡ್ರಿ. ಈ ತರ ನಿಮ್ ನಂಬರ್ ಅದ ಕೊಡ್ರಿ, ನಿಮ್ ಹೆಸರು ಹೇಳಿ ಪೂರ್ತಿ ನಮ್ಮೆ. ನನ್ನ ಹೆಸರು ಅನಿಲ್ ತೇಲಿರಿ. ನಾ ಕನ್ಸಲ್ಟಿಂಗ್ ಮಾಡ್ತೀನಿ. ಎಲ್ಲ ಆಲ್ಮೋಸ್ಟ್ ತಿಕೋಟ ಎಲ್ಲ ನಮ್ ಬಿಜಾಪುರ ಎಲ್ಲ ಕಾಡಿದನ ಐತ್ರಿ. ಪ್ಲಾಟ್ಗಳು ಅದಾವ ನನಗೆ ಆಲ್ರೆಡಿ. ನಾ ಏನು ಕಮ್ಮಿ 700-800 ಎಕರೆ ಕನ್ಸಲ್ಟಿಂಗ್ ಮಾಡ್ತೇನ್ರಿ. ಆದ್ರ ನನ್ನ ಕಡೆ ಇದ್ದು ಏನ್ಲ ಸಂವರ್ಧನ ಎಲ್ಲಿ ಜಾಸ್ತಿ ಆಪರೇಷನ್ ನೋಡ್ರಿ. ಈ ವರ್ಷ ನನ್ನ ಅನುಭವ ಪ್ರಕಾರ ಒಟ್ಟ ಮಮ್ಮಿ ಅನ್ನೋದು ಬಾಳ ಆಗಿಲ್ರಿ. ಲೂಸ್ ಬೀಳ್ತೈತಿ ಹಿಂಗಿಲ್ಲ. ಈ ಸದಾ 5 ತಿಂಗಳ ಜರ ಕಮ್ಮಿ ಐತಿ. ಇನ್ನ 1 ತಿಂಗಳು ಇದಕ್ಕೆ ಏನೋ ಆಗಲ್ಲ ಮಾಲಿಕ್. ಹಿಂಗಾಗಿ ರೈತರಿಗೆ ನಾವ್ ಏನ್ ಹೇಳೋರು, ನೀವು ಮಾಡಿ ಎಲ್ಲಾ ತರ ಮಾರ್ಕೆಟ್ದಾಗ ಕಂಪನಿಗಳು ರಗಡದಾವ್ರಿ. ಅದ್ರಾಗ ಯೋಗ್ಯ ನೋಡ ಸರ್, ರೊಕ್ಕ ಅನ್ಕ ಎಲ್ಲಾ ಕಂಪನಿಗಳು ಕೊಡೋದೈತಿ. ನಿಮ್ಗೆ ಯಾವ್ದು ರಿಸಲ್ಟ್ ಬರ್ತೈತಿ ನೋಡು ಅದನ್ನ ಯೂಸ್ ಮಾಡಿ. ನಾ ಹೇಳ್ತೀನಿ ಅಂತ ಹೇಳಿ ನೀವು ಹಾಕ್ಲಕ್ ಹೋಗ್ಬೇಡಿ. ನೀವು ಯೂಸ್ ಮಾಡಿ ನೋಡಿ, ನೀವು ಪ್ರತ್ಯಕ್ಷ ಯೂಸ್ ಮಾಡಿ ನೋಡಿ ಅಂತ ರಿಸಲ್ಟ್ ನನಗೆ ಹೇಳಿ. ಯಾಕಂದ್ರೆ ರಿಸಲ್ಟ್ ಇದ್ದು ಹೇಳ್ಕೊತ ಹೋಗ್ತಾನ ರೈತರಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು 5-6 ವರ್ಷ ಆಯ್ತು ನನ್ನ ಕಡೆ ಅದಾವ್ರು. ಏನತನ ಬಿಟ್ಟು ಹೋಗಿಲ್ರಿ ನಾನು. ಅವ್ರು ಕಂಪಲ್ಸರಿ ಎಕರೆದಾಗ 4-5 ಟನ್ ಮಣಕ್ ಬೆಳ್ಸೇ ಕೊಡ್ತಾನೆ. ಮಣಕ್ ಮೇಲೆ ಮಾರ್ಕೆಟ್ ಏನೈತಿಲ್ಲ, ಎಕರೆಕ 25 ಟನ್ ಕಾಯಿ ತೆಗದ ಕೊಡ್ತಾನೆ. ಈಗ ನೋಡಾದ್ರು ಈಗ ಮಂದಿ ಅನಸ್ತೈತಿ, ಸುಳ್ಳು ಅನಸ್ತೈತಿ. ಬಾಂಧವ ವ್ಯಾಪಾರಿಗೂ ಕೇಳ್ಬೋದ್ರ. 25 ಟನ್ ಎಕರೆಗೆ ಹೊಂಟೈತಿ ಅಂದ್ರೆ ವ್ಯಾಪಾರಿಗೂ ಕೇಳ್ಬೋದ್ರ. ಸಂವರ್ಧನ ಎಕರೆಕ್ಕೆ 8 ಕೆಜಿ, ಒಂದ್ ಗಿಡಕ್ಕೆ 8 ಕೆಜಿ ಬೀಳಂಗ ಹಾಕಿರಿ. ಇದನ್ನು 1000 ಗಿಡಕ್ಕೆ 10 ಚೀಲ ಹೋಗಿದೆ ನೋಡ್ರಿ. 1000 ಗಿಡಕ್ಕೆ 1000 ಎಕರೆಗೆ 10 ಚೀಲ ಹೋಗಿದೆ. 10 ಚೀಲ ಒಟ್ಟ ಮಮ್ಮಿ ಆಗುಳಲ್ರಿ. ಎಕಾಟ್ ಲೋಡಿದ್ರು ತಡ್ಕೋತೈತಿ. ನೋಡ್ರಿ ತೋರಿಸ್ಲಿಲ್ಲ ಫ್ಲೋರಾದು ಬಿಡಿಸಿದ್ರಿ. ಫ್ಲೋರಾ ಚೆನ್ನಾಗಿ ಬೇರೆ ರೂಟ್ಸ್ ಎಲ್ಲಿ ಕಮ್ಮಂತ. ಇದು ನೋಡ್ರಿ ಪಾಯಿಂಟ್. ಮಾಲ್ ಕ್ವಾಲಿಟಿ ಪಾಯಿಂಟ್ ಹೆಂಗೈತಿ ನೋಡ್ರಿ. ಅದಕ್ಕಾಗಿ ಬಿಡ್ಲಿಲ್ರಿ ನೋಡ್ರಿ ಪಾಯಿಂಟ್ ಎಷ್ಟ್ ಐತಿ ನೋಡ್ರಿ. ಮಾರ್ಕೆಟ್ದಾಗ ಎಷ್ಟು ಉದ್ದ ಐತಿ ನೋಡ್ರಿ. ನೋಡ್ರಿ ಬಿಡಲ್ಲ ಅವ್ರ ಮಾರ್ಕೆಟ್. ಒಂದ್ 35 ಟನ್ ಕಾಯಿ ಮಾರ್ಕೆಟ್ 36 ಟನ್ ಹೋಗ್ತೈತ್ರಿ. 36 ಟನ್ ಈ 34 ಟನ್ ಹೋಗೈತ್ರಿ. 34 ಟನ್ ಹೌದ್ರಿ. ನೀರ್ ಕಡಿಮೆ ಬಿದ್ದೈತಿ. ಲೈಟ್ ಒಂದ್ ಪ್ರಾಬ್ಲಮ್ ಇರ್ಲಿ ಕಡೆ ನಮ್ ಕಡೆ. ಎಷ್ಟು ಡಿಪ್ಪಿಂಗ್ ಅದಾವ್ರಿ ನೀವು? ಇವು 3 AC ಸೆಕೆಂಡ್ ಬರೀ ಗೊನಿನೇ ಅದಾವ ನೋಡ್ರಿ. 3 AC ಅವಾಗ ರೀ 45 ದಿವಸ 60 ದಿವಸ ಮುಗಿಸಿನ್ರಿ. ಮುಂದೆ ಪಿಜಾರ್ ಕೊಡಂಗಿಲ್ರಿ. ಒಟ್ಟ ಇದು ಅನುಷ್ಕಾ ಐತ್ರಿ. ಇದು ಕಾಸು ಹತ್ತೈತ್ರಿ. ಇದು ಅನುಷ್ಕಾ ವರೈಟಿ ಇದ್ರಿ. ಇದು ಸನ್ ಬರ್ನ ಮತ್ತ ನಾವು ಕುಡಿಯಾತೀವಲ್ರಿ ಟ್ರೆಸ್ ಇದಕ್ಕೆ ಜಾಸ್ತಿ ಪಿಜಿಆರ್ ಯೂಸ್ ಮಾಡಬಾರ್ದು. ಪಿಜಿಆರ್ ಜಾಸ್ತಿ ಯೂಸ್ ಮಾಡ್ತಂದ್ರ ಕಾಳು ಆಟೋಮೆಟಿಕ್ ಹೊತ್ತೈತಿ. ಅದ ನಾವ್ ಈ ಪ್ಲಾಟಿಗೆ ಭಾಳ ಪಿಜಿಆರ್ ಯೂಸ್ ಮಾಡಿ ಒಟ್ಟ 2 ಸಲ ಈ ಪಿಜಿಆರ್ ಹಾಕಿದಿರಿ. ಒಂದ್ ಬ್ರಾಸೋಪಿಟ ಒಂದ್ ಸೈಜರ್ ಹಾಕಿ ಹೊಡೆದಿದ್ವಿ. ಮುಂದೆ ಪಿಜಿಆರ್ ಭಾಳ ಜಾಸ್ತಿ ಕೊಟ್ಟಿಲ್ಲ. ಮತ್ತೆ ಎಲ್ಲಿ ಇದನ್ನಾಗಿಲ್ಲ ನೋಡ್ರಿ. ಮತ್ತೆ ಎಲ್ಲಿ ಜಾಸ್ತಿ ಪಿಜಿಆರ್ ಹೆಚ್ಚಾಯ್ತಂದ್ರ ಟ್ರೇಸ್ ಬಂದು ಕಾಳು ಹೊತ್ತೈತ್ರಿ. ಇದು ಅನುಷ್ಕಾದ ಮತ್ತೆ ಯಶಸ್ಸಿಂದ ಇದೊಂದ್ 2 ಪ್ರಾಬ್ಲಮ್ ಐತ್ರಿ. ಎಲ್ಲಾರು ರೈತರು ಪಿಜಿಆರ್ ಕಮ್ಮಿ ವಾಪರ್ಸ್ಬೇಕು. ಪಿಜಿಆರ್ ಅಂದ್ರೆ ಇದನ್ ಟಾನಿಕ್ಗಳು ಟಾನಿಕ್ ಹೆಚ್ಚಾದ್ರ ಇದು ಹೊತ್ತು ಚಾನ್ಸಸ್ ಹೆಚ್ಚಾದ. ಕೆಲವೊಂದು ಪಿಜಿಆರ್ ಏನರ್ಥ ಕೆಮಿಕಲ್ ಬೇಸ್ ಮಾಡಿರ್ತಾರ. ಅದ್ರದಿಂದ ಅವ್ರಿಗೆ ಇದಕ್ಕ ತೊಂದ್ರೆ ಆಗ್ತದ. ಪಿಜಿಆರ್ ನ ಈ ಸೈಜರ್ ಏನಲ್ಲ ಆರ್ಗ್ಯಾನಿಕ್ ಬೇಸ್ ಅದಾವ್ರಿ. ಸೈಜರ್ ಬ್ರಾಸೋಪಿಟ್ ಏನಲ್ಲ ಆರ್ಗ್ಯಾನಿಕ್ ಬೇಸ್ ಐತಿ. ಅದ್ರದಿಂದ ಏನಾಗಲ್ಲ. ಅದನ್ನು 2-3 ಸಲ ಯೂಸ್ ಮಾಡ್ಬೇಕು ಅಷ್ಟೇ. ಬಾಳ ಮಾಡ್ಬಾರ್ದು. ಅನುಷ್ಕಾ ವರೈಟಿ 2 ಸಲದಿಂದ 3 ಸಲ ಯಾವ್ದು ಟಾನಿಕ್ ಯಾವ್ದು ಪಿಜಿಆರ್ ಆದ್ರು ಮುಂದ್ ನೀರಿಳಿಂದ ಜಾಸ್ತಿ ಒಂದ್ ಸ್ವಲ್ಪ ವಾಪರ್ಸ್ರಿ. ನಿಮ್ಗೆ ಸೈಜ್ ಬರಲ್ಲ ವಾಪರ್ಸ್ಕೋರಿ, ಬ್ರಾಸೋಪಿಟ್ ವಾಪರ್ಸ್ರಿ. ಬಟ್ ಏನೈತಿಲ್ಲ ನೀರ್ ಇಳಿಕಿಂತ ಮುಂಚೆವಾಗಿ ಜಾಸ್ತಿ ವಾಪರ್ಸದ. ಉಕಡೆ ಸನ್ ಬರ್ನಿಂಗ್ ಆತ ಜಾಸ್ತಿ ಆಕೈತಿ. ಸರಿ ತೋರಂಗ. ಓಕೆ ನಮಸ್ಕಾರ.